ಸರ್, ಈಗ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋಂಥ ವಿಷನ್ನು ಸ್ಟಾರ್ಗಳು ಹೇಳುವಂಥ ಮಾತುಗಳನ್ನು ಕೇಳಿದ್ವಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಒಳಗೆ ಅಂಥದ್ದೊಂದು ಯುದ್ಧ ನಡೀತಾನೆ ಇರುತ್ತೆ, ಒಬ್ರಿಗೊಬ್ರನ್ನ ತುಳಿಯುವಂಥ ಪ್ರಯತ್ನಗಳು ನಡೀತಾನೆ ಇರುತ್ತೆ ಅಂತ ಅನಿಸುತ್ತಾ? ಡಿಸೆಂಬರ್ನ ವಾರ್ ನೋಡಿದಾಗ ನಿಮಗೆಲ್ಲ ಅನಿಸ್ತಾ? ಅಂದರೆ 3 ಸ್ಟಾರ್ಗಳ ಸಿನಿಮಾಗಳು, ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಒಂದೇ ಸಾರಿ ಬಂದು ಆ ರೀತಿಯ ಬೆಳವಣಿಗೆಗಳನ್ನು ಹೇಗೆ ಕನ್ಸಿಡರ್ ಮಾಡ್ತೀರ ಒಬ್ಬ ನಿರ್ಮಾಪಕರಾಗಿ? ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಉತ್ತರ. 3 ಸಿನಿಮಾ ರಿಲೀಸ್ ಆಯಿತು. ಒಂದು, ಕರ್ನಾಟಕದ ಈ ಮಣ್ಣು ಬಿಟ್ಟು ಬೇರೆ ಬೇಡ ಅಂತ ಹೇಳುವಂಥ ದರ್ಶನ್ ಅಭಿಮಾನಿಗಳ ಮನೆ ದೇವರು. ಇವತ್ತು ಅಭಿಮಾನಿಗಳು ಮಾಸ್ ಅಂದರೆ ದರ್ಶನ್, ಅದರಲ್ಲಿ ಎರಡನೇ ಮಾತಿಲ್ಲ. ಫಸ್ಟ್ ಶೋ ನಾನು ನೋಡಿದೆ. ದರ್ಶನ್ಗಿರೋ ಮಾಸು, ದರ್ಶನ್ಗಿರೋ ಕ್ರೇಜು ಅದು ಅವನು. ನನಗೆ ಕರ್ನಾಟಕ ಸಾಕು, ಕರ್ನಾಟಕ ಕೊಡೋಕೆ ನನಗೆ ಬೇಡ ಅಂತ ಈ ರಿಯಲ್ ಹೇಳಿದರೆ, ಅಂದರೆ ಅವ್ರಿಗಿರೋ ಹಾರ್ಡ್ ಕೋರ್ ಫ್ಯಾನ್ಸು ತುಂಬ ಖುಷಿ ಆಗ್ತದೆ. ನಾಟ್ ಓನ್ಲಿ ಯೂತ್, ಹೆಂಗುಸು ಮಕ್ಕಳು ಎಲ್ಲರೂ ದರ್ಶನ ಪ್ರೀತಿಯಿಂದ ಇಷ್ಟಪಡ್ತಾರೆ. ನಿಜವಾಗ್ಲೂ ದರ್ಶನ್ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಹೈಯೆಸ್ಟ್ ಫ್ಯಾನ್ಸ್ ಇರೋ ಒಂದು ಹೀರೋ ಅಂತ ಹೇಳ್ತೀರಿ. ಎಲ್ಲರಿಗೂ ಇದ್ದಾರೆ, ಎಲ್ಲರಿಗೂ ಇಲ್ಲ ಅಂತ ಹೇಳ್ತಾರೆ. ಹೈಯೆಸ್ಟ್ ಮಾಸು ದರ್ಶನ್, ಒಂದು ಹಾರ್ಡ್ ಕೋರ್ ಫ್ಯಾನ್ಸು ನೋಡಲೇಬೇಕು ಅಂತ ಹೇಳಿದಂಥ ಒಂದು ಇದೆ. ಆ ವಿಷಯದ ದರ್ಶನ್ ನಂಬರ್ 1 ಇವತ್ತಿನ ದಿನದಲ್ಲಿ. ಇನ್ನು ಎಲ್ಲರಿಗೂ ಇದ್ದಾರೆ, ಅವ್ರವ್ರ ಫ್ಯಾನ್ಸ್ ಇದ್ದಾರೆ, ಪಾಪ ಯಾರಿಗೂ ಇಲ್ಲ ಅಂತಿಲ್ಲ. ಅದನ್ನು ಬಿಟ್ಟು ಇನ್ನು ಬೇರೆಯವ್ರಿಗೂ ಇದ್ದಾರೆ, ಅವ್ರವ್ರ ಫ್ಯಾನ್ಸ್ ಕ್ಲಾಸ್ ಇದ್ದಾರೆ, ಬೇರೆ ಥರ ಇದೆ. ಮಾಸ್ ಆಡಿಯನ್ಸ್ ಅಂತ ದರ್ಶನ್ ಕರ್ನಾಟಕದಲ್ಲಿ. ಫ್ಯಾನ್ ಇಂಡಿಯಾ ಲೆವೆಲ್ಗೆ ನಮ್ಮ ಇವತ್ತು ಎಷ್ಟು ಇನ್ನು ಮಿಕ್ತವ್ರು ಎಲ್ಲರಿಗೂ ಇದ್ದಾರೆ, ಎಲ್ಲರಿಗೂ. ಆಮೇಲೆ ಯಾರಿಗೂ ನನಗೆ ಅಟ್ಬೇಡ, ನಾವೆಲ್ಲ ಬೇರೆಯವ್ರ ಇದನ್ನು ಕಲ್ತ್ಕೊಳ್ಳೋಣ. ಇವತ್ತು ಒಂದು ತಮಿಳ್ ಪಿಕ್ಚರು ಜನನಾಯಕನು ಇನ್ನೊಂದು ವಿಜಯ್ ಒಂದು ಶಿವಕಾರ್ತಿಕ ಪಿಕ್ಚರ್ ಇತ್ತು. ಅಲ್ಲಿ ತುಂಬ ಜನ ಟ್ರೋಲ್ ಮಾಡ್ತಾವ್ರು, ನೀನು ವಿಜಯ್ ಎದುರು ಬರ್ತೀರ. ಅವನು ಒಂದೇ ಮಾತಾಡ್ದ, ಆಯ್ತಾ, ಅಣ್ಣ ತಮ್ಮ ಪೊಂಗಲ್ ಒಂದ. ನನ್ನ ವಿಜಯ್ ಅಣ್ಣ, ನನ್ನ ತಮ್ಮ, ಅವ್ರು ನೋಡ್ಬಿಟ್ಟು ನಾನು ನೋಡಿದ್ದ. ಆ ಮನೋಭಾವ ನನ್ನ ಕರ್ನಾಟಕದಲ್ಲಿ ಬಂದರೆ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಚೆನ್ನಾಗಿರ್ತದೆ. ಯಾಕೆಂದರೆ ನಮಗೇನು ಅಂದರೆ ಜನಗಳಿಗೆ ಮನೋರಂಜನೆ ಕೊಡಬೇಕು. ಅಭಿಮಾನಿಗಳಿಗೆ ನಾನು ಕೇಳಿದ್ರೆ ಅವ್ರಿಗೆ ಖುಷಿ ಬಿಡಬೇಕು. ನೀನು ಯಾರ ಅಭಿಮಾನಿ ಆಗೋ, ಕನ್ನಡ ಅಭಿಮಾನಿ ಆಗೋ, ಯಾವುದೇ ಅಭಿಮಾನಿ ಆಗೋ, ಬರೀ ಕನ್ನಡದಿಗರು ಸಿನಿಮಾ ನೋಡ್ತಾರೆ ಅಂತಲ್ಲ. ಇವತ್ತು ಹೈಯೆಸ್ಟ್ ಎಲ್ಲ ಭಾಷೆ ಸಿನಿಮಾರು ಕನ್ನಡ ಸಿನಿಮಾ ನೋಡ್ತಾರೆ. ನೀವೆಲ್ಲರೂ ಪ್ರೀತಿಸ್ತಾರೆ, ನಾವು ಅದನ್ನು ಎಷ್ಟು ಗೌರವ ತೋರಿ. ನಿನ್ನ ಕಂಡ್ರೆ ನನಗಾಗಲ್ಲ, ಅದು ಆಗಬಾರ್ದು. ಇವತ್ತು ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ನೋಡಿ, ಸುಖದಲ್ಲಿದ್ದಾಗ ಹೋಗಿ ನೀವು ಸಹಾಯ ಮಾಡಬೇಡಿ, ಕಷ್ಟದಲ್ಲಿದ್ದರೆ ಸಹಾಯ ಮಾಡೋಣ. ಕಷ್ಟದಲ್ಲಿ ನಾವು ಜೊತೆಲಿ ನಿಂತ್ಕೊಳ್ಳೋಣ, ಅದು ನಮ್ಮ ಧರ್ಮ, ಈ ಮಣ್ಣಿನ ಧರ್ಮ. ಕಷ್ಟದಲ್ಲಿದ್ದವ್ರ ಜೊತೆ ಇರೋದು, ಯಾಕಂದರೆ ಸುಖದಲ್ಲಿದ್ದ ಬೇಡ, ಸುಖದಲ್ಲಿ ಅವ್ರು ಚೆನ್ನಾಗಲಿ. ಆಮೇಲೆ ಕೆ ಮಂಜು ಯಾರಿಗೂ ಹೋಲ್ಸೋಕ್ಕೋಸ್ಕರ ನಾನು ಯಾರಿಗೂ ಕಾಕಾಪುಡಿ ಹಿಡಿಯಲ್ಲ, ನಾನು ಕಾಕಾಪುಡಿ ಹಿಡಿಯೋ ಜೀವನ ಬೇಡ. ನಾನು ಆಲ್ರೆಡಿ ನನ್ನದೇ ಆದ ಒಂದು ಗೌರವದೇ ಸರ್. ನನಗೊಬ್ಬರೇ ಒಬ್ಬರು ಗುರುಗಳು ವಿಷ್ಣುವರ್ಧನ್, ನನ್ನ ಮನೆ ದೇವರದು. ಅದನ್ನು ಬಿಟ್ಟರೆ ಚಿತ್ರರಂಗ ಅಂದರೆ ನಾನು ಪ್ರಾಣ ಪ್ರೀತಿಸ್ತೀನಿ. ಪುಣ್ಯಾತ್ಮ ಮಹಾನ್ ಭಾವ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂತ, ಶಂಕರ್ ನಾಗ್ ಅಂತ ಮಹಾನ್ ಭಾವರು ಕಟ್ಟಿದಂಥ ಇಂಡಸ್ಟ್ರಿ ಅದು ಉಳಿಬೇಕು ಅಂತ ನನ್ನ ಆಸೆ, ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ಬೇರೆಯವ್ರು ಬಂದು ನಮ್ಮನ್ನು ಆಳಬಾರ್ದು. ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಮೊನ್ನೆ 2 ಸಿನಿಮಾಗಳು ದಯವಿಟ್ಟು ಯಾರೋ ಒಬ್ಬರು ಕೂತ್ಕೊಂಡು ಮಾತಾಡಿದ್ರೆ, ಒಬ್ಬರು ಒಂದು ವಾರ ಹೋಗಿದ್ರೆ ಒಂದು 5-6 ಕೋಟಿ ಪ್ಲಸ್ ಆಗಿರೋದು. ನಿನ್ನ ಮೇಲೆ ನಾನು, ನನ್ನ ಮೇಲೆ ಎಲ್ಲರೂ ಗಾಜಿ ಮೇಲೆ ಕೂತಿದ್ದೀವಿ. ಯಾಕೆ? ಆಮೇಲೆ ಯಾರಿಗೂ ಮಾತಾಡಬೇಡಿ ದಯವಿಟ್ಟು. ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲ ಅಭಿಮಾನಿಗಳು ಕನ್ನಡ ಪ್ರೇಕ್ಷಕ ಅಭಿಮಾನಿಗಳು ತುಂಬ. ಈಗ ದರ್ಶನ್ ಅಭಿಮಾನಿಗಳು ಸುದೀಪ್ ಸಿನಿಮಾ ನೋಡ್ಕೊತಾರೆ, ಸುದೀಪ್ ಅಭಿಮಾನಿ ದರ್ಶನ್ ಸಿನಿಮಾ ನೋಡ್ತಾರೆ, ಪುನೀತ್ ರಾಜ್ಕುಮಾರ್ ಸಿನಿಮಾ ನೋಡೋ ಅಭಿಮಾನಿಗಳೆಲ್ಲ ಇರ್ತಾರೆ. ಎಲ್ಲರ ಅಭಿಮಾನಿಗಳು. ಇವತ್ತು ಪುನೀತ್ ಇಲ್ಲ ಅಂತ ಒಂದು ಕೊರಗಿದೆ ನಮ್ಮ ಚಿತ್ರರಂಗದಲ್ಲಿ, ತುಂಬ ಇದೆ. ನಾವು ಯಾರಿಗೂ ಭೇದ ಬೇಡ, ಕಷ್ಟದಲ್ಲಿರೋ ಜೊತೆ ನಾವು ಇರೋಣ, ಸುಖದಲ್ಲಿ ಚೆನ್ನಾಗಿ ಅಂತ ಆಸೆ ಬೇಡೋಣ. ಅದೇ ನನ್ನ ಆಸೆ. ಯಾಕೆಂದರೆ ಯಾರಿಗೂ ಮಾತಾಡಬೇಡಿ, ಯಾರು ಬೇಡಿ. ನಾವೆಲ್ಲ ಏನು ಅಂದರೆ ಒಂದು. ಆಮೇಲೆ ಫೈರೇಸ್ ಏನೋ ಕೂಗಿದ್ದಿಲ್ಲ, ಅದು ಇವತ್ತಿಂದ ಇಲ್ಲ, ಪ್ರತಿಯೊಂದು ಬತ್ತಲೇ ಇರ್ತದೆ. ಏನು ಫೈರೇಸ್ ಬಂದು ನಮ್ಮ ಜನ ನೋಡ್ತಾರೆ, ಮಾಡೇ ಮಾಡ್ತಾರೆ. ಅದೆಲ್ಲ ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಒಳ್ಳೆ ಸಿನಿಮಾ ಮಾಡೋಣ. ಆಮೇಲೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಮಾಡಿ, ಮಾಮೂಲು ಥರನೇ ಬೇಡ. ನೀವು ಹೀರೋಗಳು ಹೊಸಬ್ರು ಖಾತೆ ಕೊಡಿ. ನಮಗೇನು ಅಂದರೆ ಇವತ್ತು ಕತೆಗಳಿಲ್ಲ, ಕತೆಗಳು ಹುಡುಕಬೇಕು. ಕತೆ ಕೆದಕಿ ಇವತ್ತು ಎಲ್ಲ ಎಷ್ಟು ನೀವು ಕತೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಮ್ಮ ರೆವಿನ್ಯೂ ಬರ್ತದೆ.